ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ. ಹಾಗೆಯೇ ಇವತ್ತು ಬೆಳಗ್ಗೆ 4 ಗಂಟೆಗೇ ಎದ್ದಿರೋದಾಗಿದೆ. 4 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದೇ ದಿನ ಅನಿಸುತ್ತೆ ಆಲ್ಮೋಸ್ಟ್ 4 ಗಂಟೆಗೆ ಎದ್ದೋಳೋದು. ಇವತ್ತು ರಂಗೋಲಿ ಎಲ್ಲ ನನ್ನದೇ ಆಗಿದೆ. ಅಮ್ಮ ಡೈಲಿ ಬಿಡಿಸ್ತಾರೆ. ಇವತ್ತು ಹಬ್ಬದ ಸ್ಪೆಷಲಾಗಿ ನಾನು ಬಿಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ರಂಗೋಲಿ ಎಲ್ಲ ಹೇಗೆ ಬರುತ್ತೆ ನೋಡ್ಕೊಂಬರೋಣ. ಹಬ್ಬ ಅಂದ್ರೇ ಒಂದು ಕಳೆ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನ್ನ ಫೇವ್ರೇಟ್ ಹಬ್ಬ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತೀನಿ ಅಂತಂದರೆ ವರ್ಷದ ಫುಲ್ಲು ಅವತ್ತೇ ಮಾಡಿರ್ತೀನಿ ಅನಿಸುತ್ತೆ. ನನಗೆ ರೆಕಾರ್ಡಿಂಗ್ ಕೊಡಬೇಕಾದ್ರೂ ನಗು ಬರ್ತಿದೆ. ಹೌದಲ್ವಾ, ನಾನು ವರ್ಷಕ್ಕೆ ಒಂದೇ ದಿನ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರೋದು ಅಂತ. ಇವತ್ತು ನನ್ನ ಮಗಳೂ ಸಹ ನನ್ನ ಜೊತೆನೇ ಇದ್ದಿತ್ತು. ಪಾಪ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಅದನ್ನು ರಂಗೋಲಿಗೆಲ್ಲ ಕಲರ್ ಹಾಕಲು ತುಂಬಾ ಖುಷಿ ಆಯಿತು. ಎಲ್ಲರೂ ಸೇರಿ ಮಾಡೋ ಅಂಥ ಹಬ್ಬಗಳು ಬಂದರೆ ಅಂದರೆ ಎಲ್ರಿಗೂ ಅಷ್ಟೇ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬದಲ್ಲಿ. ನಮ್ಮನೇಲಿ ಎಕ್ಸ್ಟ್ರಾ ಸ್ಪೆಷಲ್ ಏನಕ್ಕೆ ಅಂದರೆ ನಾವು ನಾರಾಯಣನ ಸೇರಿಸಿ ಕೂರಿಸ್ತೀವಿ. ಸೊ ಲಕ್ಷ್ಮೀನಾರಾಯಣ ಸಮೇತ ನಾವು ಹಬ್ಬನ ಮಾಡ್ತೀವಿ. ಅಂಗಡಿ ಮನೆದು ಎಲ್ಲ ಬಾಗಿಲು ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಫ್ರೀ ಹ್ಯಾಂಡ್ ಡಿಸೈನ್ಸ್ ರಂಗೋಲಿನೇ ಜಾಸ್ತಿ ಹಾಕ್ತೀನಿ. ಯಾಕೆ ಅಂತಂದರೆ ನಮಗೆ ಯಾವ ಥರ ಬೇಕು ಕಲರಿಂಗ್ಗೆ ಆ ಥರ, ಅಂದರೆ ಅಷ್ಟು ದೊಡ್ಡದಾಗಿ ಬಿಟ್ಕೊಬೋದು ಅನ್ನೋ ಉದ್ದೇಶ ಅಷ್ಟೇ. ಚುಕ್ಕಿ ಇಟ್ಕೊಂಡು ರಂಗೋಲಿ ಬಿಡೋದಂದರೆ ನನಗೆ ಸ್ವಲ್ಪ ಅಂದರೆ ಫಾಸ್ಟಾಗಿ ಹಾಕಲಿಕ್ಕೆ ಮತ್ತು ಇನ್ನು ತಪ್ಪಾದರೆ ಎಲ್ಲ ಕಷ್ಟ ಅಂತ ಅನಿಸುತ್ತೆ. ಇದಾದರೆ ಮ್ಯಾನೇಜ್ ಮಾಡ್ಕೊಬೋದು ಅಂತ ಅನಿಸುತ್ತೆ ನನಗೆ. ಸೊ ನಾನು ಯಾವಾಗಲೂ ಅಂದರೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಫ್ರೀ ಹ್ಯಾಂಡ್ ರಂಗೋಲಿನ ಬಿಡೋದು. ಅದಾದರೆ ತುಂಬ ಎಷ್ಟು ದೊಡ್ಡದಾಗಿ ಬೇಕು ಅಂದರೆ ಅಷ್ಟು ದೊಡ್ಡದಾಗಿ ಬಿಡ್ಬೋದು. ಪ್ಲಸ್ ಒಂದು 10 ಮಿನಿಟ್ಸ್ಗೆಲ್ಲ ರಂಗೋಲಿ ಬಿಟ್ಟು ಆಗೋಗ್ಬಿಟ್ಟಿರುತ್ತೆ. ಸೊ ಈ ಬೆಳಗಿನ ಜಾವದ್ದು ವೈಬ್ರೇಷನ್ ಇರುತ್ತಲ್ಲ, ಅದು ಹೇಗೆ ಕೇಳಿಸುತ್ತೆ ಅಂತ ಒಂದು ಸಲ ಕೇಳಿಸ್ಕೊಡಿ. ಒಂಥರ ಗುಯ್ ಅನ್ನೋ ಸೌಂಡ್ ಇರುತ್ತಲ್ಲ, ನನಗೆ ಭಯ ಆಗ್ತಾ ಇರುತ್ತೆ. ಅಂದರೆ ನಮ್ಮನೆ ಬಸ್ ಸ್ಟ್ಯಾಂಡಲ್ಲೇ ಇರೋದರಿಂದ ಅಷ್ಟು ಭಯ ಅಂತ ಅನಿಸಲ್ಲ. ಅಂದ್ರೂ ಯಾರೂ ಓಡಾಡ್ತಿರಲ್ಲ. ಆಚೆ ಬಂದು ಹಿಂಗೆ ರಂಗೋಲಿ ಎಲ್ಲ ಬಿಡಬೇಕಿರುತ್ತಲ್ಲ, ನನ್ನ ಜೊತೆ ನನ್ನ ಮಗಳನ್ನೇ ಎಬ್ರಿಸ್ಕೊಂಡು ಕರ್ಕೊಂಬಂದಿದ್ದೀನಿ ಬಾಯಿಲಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಷ್ಟು ಭಯ ಅನ್ನಿಸ್ತಿಲ್ಲ. ಅಂದ್ರೂ ಆ ಸೌಂಡ್ ಇದೆಯಲ್ಲ ಗುಯ್ ಅನ್ನೋದು, ಅದನ್ನು ಕೇಳ್ತಾ ಇದ್ದರೆ ಒಂಥರ ನಾವು ಬೇಗ ಎದ್ದಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ನನ್ನ ಮಗಳಿಗೆ ಪಾಪ ಅದಕ್ಕೆ ಟೆನ್ಷನ್ನು, ಕಾಣಿಸುತ್ತಾಯಿತೋ ಇಲ್ವೋ ಅಂತ ಒಂದು 10 ಸಲ ಚೆಕ್ ಮಾಡೋದು. ಅಂದರೆ ಬಂದಿಲ್ಲ ಅಂತ ಬೈದ್ಬಿಡ್ತೀನಿ ಇನ್ನು ಅಂತ ಹೇಳ್ಬಿಟ್ಟು, ರಂಗೋಲಿ ಹಾಕಿರೋದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ 10 ಸಲ ಚೆಕ್ ಮಾಡೋದು, ಇನ್ನೇನಾದರೂ ಹೆಲ್ಪ್ ಮಾಡೋದು ಮಾಡ್ಕೊಂಡಿತ್ತು. ನೋಡ್ತಾ ಇರ್ಬೋದು, ಅಂಗಡಿ ಮನೆಗೂ ಆಯಿತು ರಂಗೋಲಿ ಬಿಟ್ಟಿದ್ದು, ಇಲ್ಲೂ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ, ಪೂಜೆ ಮಾಡೋದು ಬಂದೆ. ನಮ್ಮ ಮನೇಲಿ ಗಂಗೆ ಪೂಜೆ ಅಂತ ಮಾಡ್ತೀವಿ. ಅಂದರೆ ನಮ್ಮ ಅತ್ತೆ ರೂಢಿ ಮಾಡ್ಕೊಂಬಂದಿದ್ದಾರೆ. ಹೊರಗಡೆಯಿಂದ ನಾವು ಅಂದರೆ ನೀರು ಚೆಂಬಲ್ಲಿ ನೀರು ತುಂಬಿಸ್ಕೊಂಡು ತುಂಬಿದ ಬಿಂದಿಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಒಳಗೆ ಬರ್ತೀವಿ. ಅದನ್ನು ದೇವ್ರ ಮನೇಲಿಟ್ಟು ಆಮೇಲೆ ಬೇಕು ಅಂದರೆ ಕಳಸಕ್ಕೆ ಬಳಸ್ಕೊತೀವಿ.
ಅದನ್ನು ತೊಗೊಂಡೋಗ್ಲಿಕ್ಕೆ ಅಂತ ಇವಾಗ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇದನ್ನು ತೊಗೊಂಡೋಗಿದ್ದಾದಮೇಲೆ ಅಂದರೆ ಇನ್ನು 10:30 ಇರುತ್ತಲ್ಲ ರಾಹುಕಾಲ, ಅದರೊಳಗಡೆ ನಾವು ಪೂಜೆ ಮಾಡ್ಕೊತೀವಿ. ಅಲ್ಲಿ ತನಕ ಏನು ಇದು ಮಾಡಲ್ಲ. ಇಲ್ಲಿ ಸಂಪು ಟ್ಯಾಂಕು ಇದೆಯಲ್ಲ, ಅಲ್ಲೇ ಇಟ್ಕೊಂಡು ಪೂಜೆ ಮಾಡೋದು. ಕಳಸ ಸಾಮಾನು ಅಂತ ತೊಗೊತೀವಲ್ಲ, ಅಂದರೆ ಒಂದು 5 ಥರದ್ದು ಏನಾದರೂ ಹಣ್ಣು ಆ ಥರದ್ದೆಲ್ಲ ಹಾಕ್ತಾರಲ್ಲ, ಅದೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವು ಇಟ್ಬಿಟ್ಟು ಅದನ್ನು ಒಳಗೆ ತೊಗೊಂಡು ಹೋಗೋದು. ವರ್ಷನೂ ನನ್ನ ಮಗಳು ಮಲ್ಕೊಂಡಿರ್ತಿತ್ತು. ಒಂದು 7:30 ಹಂಗೆ ಇದ್ದವಳವಳು. ಈ ಸಲ ಹೇಳ್ಬಿಟ್ಟೆ ಮಲ್ಕೊಂಡಿದ್ಲು, ನಾನು ಎಬ್ಬರಿಸ್ರಿ ನಾನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮಾಡ್ತಿದ್ದಾಳೆ. ಅಂದರೆ ಮೀನ್ಸ್ ಅವಳು ಅಂದರೆ ಶೀತ ಸ್ವಲ್ಪ ಅವಳಿಗೆ, ಹಾಗಾಗಿ ನಾನೇ ಏನು ಎದ್ದೇಳಿಸ್ತಿರ್ಲಿಲ್ಲ. ಇವಾಗ ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ಲ, ಅವಳಿಗೂ ಎಲ್ಲ ನೋಡ್ಕೊಂಡ್ಬಿಟ್ಟು ಮಾಡಬೇಕು ಅನ್ನೋ. ಇವಾಗ ಪೂಜೆ ಎಲ್ಲ ಆಯಿತು ಹೊರಗಡೆದು. ಇವಾಗ ಕಳಸ ಒಳಗೆ ತೊಗೊಂಡೋಗಿಟ್ಬಿಟ್ರೆ ಗಂಗಾ ಪೂಜೆ ಮುಗೀತು. ನೆಕ್ಸ್ಟು ಇನ್ನೂ ನಾನು ಸ್ಯಾರಿ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಟಿರಲ್ಲ, ಇವಾಗ ರೆಡಿ ಮಾಡಬೇಕು. ಲೇಟ್ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ, ನೋಡೋಣ. ಇವಾಗ ಒಂದು 6 o'clock ಅನಿಸುತ್ತೆ. ಸ್ವಲ್ಪ ಬೆಳಕಾಗಿದೆ ನೋಡಿ. ಇವಾಗ ರಂಗೋಲಿಗೆಲ್ಲ ಹೂವು ಇಟ್ಬಿಟ್ಟು ಬಾಗಿಲಿಗೆಲ್ಲ ಹೂವು ಹಾಕಿರಲಿಲ್ಲ, ಬರೀ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟಿದ್ದೆ. ಇವಾಗ ಹೂವು ಕಿತ್ಕೊಂಬಂದು ಹೂವು ಇಡ್ತಾ ಇದ್ದೀನಿ. ಈ ಸಲ ತಂದಿರೋ ಸೀರೆ ಇದು ಚೆನ್ನಾಗಿದೆ ಅಂತ ನನಗನ್ನಿಸ್ತಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಅಂದರೆ ನನಗೆ ಏನು ಅಂದರೆ ನೀಟಾಗಿ ಉಡಿಸ್ಲಿಕ್ಕೆ ಸುಲಭ ಆಗೋ ಥರನೇ ನಾನು ಯಾವಾಗೂ ಸ್ಯಾರಿ ತೊಗೊಳೋದು, ಅಂದರೆ ಸ್ಮೂತ್ ಇರಬೇಕು ಅನ್ನೋ ಥರ ತೊಗೊಳೋದು. ಯಾಕೆ ಅಂತಂದರೆ ವರ್ಷಕ್ಕೊಂದೇ ಸಲ ನಾವು ಲಕ್ಷ್ಮಿಗೆ ಅಂತ ಹೇಳಿ ಹಬ್ಬನ ಡೆಡಿಕೇಟ್ ಮಾಡೋದು. ಮೀನ್ಸ್ ಅಂದರೆ ಮನಸ್ಸಿಗೆ ತೃಪ್ತಿ ಆಗೋ ಥರ ಇರಬೇಕು ನನಗೆ. ಹಂಗಾಗಿ ನಾನು ಸ್ವಲ್ಪ ಸ್ಮೂತ್ ಸೀರೆಗಳೇ ತರೋದು. ಇದು ತುಂಬ ಚೆನ್ನಾಗಿ ಬಂತು ಉಡಿಸಿದಾದ್ಮೇಲೆ ನನಗಂತ ಅನ್ನಿಸ್ತು. ಮತ್ತೆ ಟೇಬಲ್ ಸರಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದಾಯಿತು ಅಂತೇಳಿ ಮತ್ತೆ ದೊಡ್ಡ ಟೇಬಲ್ ಇಟ್ಟು ದೇವ್ರನ್ನ ಅದ್ರ ಮೇಲೆ ಇಟ್ವಿ. ಇವಾಗ ಫುಲ್ ಪೂಜೆ ರೆಡಿಯಾಗಿದೆ. ಇವಾಗ ಪೂಜೆ ಮಾಡಬೇಕು. ಹೇಗೆ ಬಂದಿದೆ ನಮ್ಮ ಮನೆ ಲಕ್ಷ್ಮಿ ಮತ್ತು ನಾರಾಯಣ ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ನೀವು ಹೇಗೆ ಹಬ್ಬ ಮಾಡಿದ್ರಿ ಅಂತಲೂ ತಿಳಿಸಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಆಯಿತು ನಮ್ಮ ಮನೇಲಂತೂ. ಅಂದರೆ ಮಳೆ ಬಂದ್ರೂ ತುಂಬ ಜನ ಅರಿಶಿನ ಕುಂಕುಮಕ್ಕೆಲ್ಲ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಕೊನೆಯದಾಗಿ ಎಲ್ಲವನ್ನು ಕೊಟ್ಟಂಥ ಲಕ್ಷ್ಮಿಗೆ ನಾವು ಅಂದರೆ ತುಂಬ ಚೆನ್ನಾಗಿರಲಿಕ್ಕೆ ಕಾರಣವೇ ದುಡ್ಡು. ಆ ದುಡ್ಡಿಗೆ ಗ್ರ್ಯಾಟಿಟ್ಯೂಡ್ ತೋರಿಸೋವಂಥ ದಿನವೇ ವರಮಹಾಲಕ್ಷ್ಮಿ ಹಬ್ಬ ಅಂತ ನನ್ನ ಅನಿಸಿಕೆ. ನನಗೆ ತುಂಬಾ ಖುಷಿ ಇದೆ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.